ಸಿದ್ದರಾಮಯ್ಯ ಅವರನ್ನ ಕಡೆಗಣಿಸಿದ್ರೆ ಸರ್ಕಾರ ಉಳಿಯುತ್ತಾ? ಈ ಪ್ರಶ್ನೆ ಕೇಳಿದ್ದಾರೆ ಬಸವ ಕಲ್ಯಾಣ ಶಾಸಕ ಬಿ ನಾರಾಯಣರಾವ್. ಸಿದ್ದರಾಮಯ್ಯ ಅವರನ್ನ ಭೇಟಿಯಾದ ಬಳಿಕ ನಾರಾಯಣರಾವ್ ಅವರು ಮಾಧ್ಯಮಗಳ ಜೊತೆ ಮಾತನಾಡ್ತಾ ಈ ಮಾತನ್ನ ಹೇಳಿದ್ದಾರೆ. ಧರ್ಮಸ್ಥಳದ ಶಾಂತಿವನದಲ್ಲಿ ಸಿದ್ದರಾಮಯ್ಯ ಅವರನ್ನ ಶಾಸಕರ ಟೀಮೇ ಭೇಟಿಯಾಗಿತ್ತು. ಈ ಸಂದರ್ಭದಲ್ಲಿ ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಕಡೆಗಣಿಸಿದ್ರೆ ಈ ಸರ್ಕಾರ ಉಳಿಯುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ ಬಸವ ಕಲ್ಯಾಣ ಶಾಸಕ ಬಿ ನಾರಾಯಣರಾವ್ ಅವರು. ಅವರು ನಮ್ಮ ನಾಯಕರಿದ್ದಾರೆ, ಮಾಜಿ ಮುಖ್ಯಮಂತ್ರಿ ಇದ್ದಾರೆ ಮತ್ತು ಸಮನ್ವಯ ಸಮಿತಿ ಅಧ್ಯಕ್ಷರು, CLP ಲೀಡರ್ ಇದ್ದಾರೆ. ಅವ್ರಿಗೆ ಭೇಟಿ ಆಗ್ಲಿಕ್ಕೆ ಎಲ್ಲರೂ ಕೂಡಿ ಬರ್ತಾ ಇದ್ರಿ. ಇನ್ಯಾರಿಗೆ ಭೇಟಿ ಆಗ್ಲಿಕ್ಕೆ ಹೋಗ್ಬೇಕು ನಾವು? CLP ಲೀಡರ್ ಇದ್ದಾರೆ, ಅವ್ರ ನೇತೃತ್ವದಲ್ಲಿ 80 ಜನ ನಾವು ಆಯ್ಕೆಯಾಗಿ ಬಂದಿರೋದಲ್ಲ ಸ್ವಾಮಿ. ಅವ್ರಿಗೆ ಕಡೆಗಣಿಸಿ ಎಲ್ಲಿ CLP ಲೀಡರ್ ಅವರೇ ಇದ್ದಾರೆ, ಸಮನ್ವಯ ಸಮಿತಿ ಅಧ್ಯಕ್ಷರಿದ್ದಾರೆ. ಅವ್ರಿಗೆ ಕಡೆಗಣಿಸಿದ್ರೆ ಇದು ಸರ್ಕಾರ ಉಳಿಲಿಕ್ಕೆ ಸಾಧ್ಯನಾ? ಅವ್ರು ಯಾಕೆ ಅಸಮಾಧಾನ ವ್ಯಕ್ತಪಡಿಸ್ತಾರೆ? ಎಲ್ಲ CLP ಲೀಡರ್ ಆಗಿ ಸಮನ್ವಯ ಅಧ್ಯಕ್ಷರಾಗಿ ಅವ್ರ ನೇತೃತ್ವದಲ್ಲೇ ಇದು ಸರ್ಕಾರ, ಸಮ್ಮಿಶ್ರ ಸರ್ಕಾರ ಅವ್ರ ನೇತೃತ್ವದಲ್ಲೇ ನಡೀತಾ ಇದೆ, ಅವ್ರ ನೇತೃತ್ವದಲ್ಲೇ ಆಗಿದೆ. ಅವ್ರಿಗೆ ಬಿಟ್ಟು ಯಾರಾದ್ರೂ ಏನಾದ್ರು ಮಾಡ್ಲಿಕ್ಕೆ ಆಗುತ್ತಾ? ಇರೋ ಶಕ್ತಿ ಇರೋದು ಅವರಿಗೆ, ಮಾಸ್ ಲೀಡರ್ ಇರೋದು ಅವರೇ, ಬೇರೆ ಯಾರು? ಅಯ್ಯೋ, ನನ್ನ ಮಗ ಕಡೆಗಣಿಸೋದಿಲ್ಲ ರೀ, ನೀವೇ ಹೇಳ್ಕೊಂಡ್ ತಿರ್ಗೋದಲ್ಲ. ಅವರು ನಮ್ಮ ನಾಯಕರಿದ್ದಾರೆ, ಮಾಜಿ ಮುಖ್ಯಮಂತ್ರಿ ಇದ್ದಾರೆ ಮತ್ತು ಸಮನ್ವಯ ಸಮಿತಿ ಅಧ್ಯಕ್ಷರು, CLP ಲೀಡರ್ ಇದ್ದಾರೆ. ಅವ್ರಿಗೆ ಭೇಟಿ ಆಗ್ಲಿಕ್ಕೆ ಎಲ್ಲರೂ ಕೂಡಿ ಬರ್ತಾ ಇದ್ರಿ. ಇನ್ಯಾರಿಗೆ ಭೇಟಿ ಆಗ್ಲಿಕ್ಕೆ ಹೋಗ್ಬೇಕು ನಾವು? CLP ಲೀಡರ್ ಇದ್ದಾರೆ, ಅವ್ರ ನೇತೃತ್ವದಲ್ಲಿ 80 ಜನ ನಾವು ಆಯ್ಕೆಯಾಗಿ ಬಂದಿರೋದಲ್ಲ ಸ್ವಾಮಿ. ಅವ್ರಿಗೆ ಕಡೆಗಣಿಸಿ ಎಲ್ಲಿ CLP ಲೀಡರ್ ಅವರೇ ಇದ್ದಾರೆ, ಸಮನ್ವಯ ಸಮಿತಿ ಅಧ್ಯಕ್ಷರಿದ್ದಾರೆ. ಅವ್ರಿಗೆ ಕಡೆಗಣಿಸಿದ್ರೆ ಇದು ಸರ್ಕಾರ ಉಳಿಲಿಕ್ಕೆ ಸಾಧ್ಯನಾ? ಅವ್ರು ಯಾಕೆ ಅಸಮಾಧಾನ ವ್ಯಕ್ತಪಡಿಸ್ತಾರೆ? ಎಲ್ಲ CLP ಲೀಡರ್ ಆಗಿ ಸಮನ್ವಯ ಅಧ್ಯಕ್ಷರಾಗಿ ಅವ್ರ ನೇತೃತ್ವದಲ್ಲೇ ಇದು ಸರ್ಕಾರ, ಸಮ್ಮಿಶ್ರ ಸರ್ಕಾರ ಅವ್ರ ನೇತೃತ್ವದಲ್ಲೇ ನಡೀತಾ ಇದೆ, ಅವ್ರ ನೇತೃತ್ವದಲ್ಲೇ ಆಗಿದೆ. ಅವ್ರಿಗೆ ಬಿಟ್ಟು ಯಾರಾದ್ರೂ ಏನಾದ್ರು ಮಾಡ್ಲಿಕ್ಕೆ ಆಗುತ್ತಾ? ಇರೋ ಶಕ್ತಿ ಇರೋದು ಅವರಿಗೆ, ಮಾಸ್ ಲೀಡರ್ ಇರೋದು ಅವರೇ, ಬೇರೆ ಯಾರು? ಅಯ್ಯೋ, ನನ್ನ ಮಗ ಕಡೆಗಣಿಸೋದಿಲ್ಲ ರೀ, ನೀವೇ ಹೇಳ್ಕೊಂಡ್ ತಿರ್ಗೋದಲ್ಲ. ಅವರು ನಮ್ಮ ನಾಯಕರಿದ್ದಾರೆ, ಮಾಜಿ ಮುಖ್ಯಮಂತ್ರಿ ಇದ್ದಾರೆ ಮತ್ತು ಸಮನ್ವಯ ಸಮಿತಿ ಅಧ್ಯಕ್ಷರು, CLP ಲೀಡರ್ ಇದ್ದಾರೆ. ಅವ್ರಿಗೆ ಭೇಟಿ ಆಗ್ಲಿಕ್ಕೆ ಎಲ್ಲರೂ ಕೂಡಿ ಬರ್ತಾ ಇದ್ರಿ. ಇನ್ಯಾರಿಗೆ ಭೇಟಿ ಆಗ್ಲಿಕ್ಕೆ ಹೋಗ್ಬೇಕು ನಾವು? CLP ಲೀಡರ್ ಇದ್ದಾರೆ, ಅವ್ರ ನೇತೃತ್ವದಲ್ಲಿ 80 ಜನ ನಾವು ಆಯ್ಕೆಯಾಗಿ ಬಂದಿರೋದಲ್ಲ ಸ್ವಾಮಿ. ಅವ್ರಿಗೆ ಕಡೆಗಣಿಸಿ ಎಲ್ಲಿ CLP ಲೀಡರ್ ಅವರೇ ಇದ್ದಾರೆ, ಸಮನ್ವಯ ಸಮಿತಿ ಅಧ್ಯಕ್ಷರಿದ್ದಾರೆ. ಅವ್ರಿಗೆ ಕಡೆಗಣಿಸಿದ್ರೆ ಇದು ಸರ್ಕಾರ ಉಳಿಲಿಕ್ಕೆ ಸಾಧ್ಯನಾ? ಅವ್ರು ಯಾಕೆ ಅಸಮಾಧಾನ ವ್ಯಕ್ತಪಡಿಸ್ತಾರೆ? ಎಲ್ಲ CLP ಲೀಡರ್ ಆಗಿ ಸಮನ್ವಯ ಅಧ್ಯಕ್ಷರಾಗಿ ಅವ್ರ ನೇತೃತ್ವದಲ್ಲೇ ಇದು ಸರ್ಕಾರ, ಸಮ್ಮಿಶ್ರ ಸರ್ಕಾರ ಅವ್ರ ನೇತೃತ್ವದಲ್ಲೇ ನಡೀತಾ ಇದೆ, ಅವ್ರ ನೇತೃತ್ವದಲ್ಲೇ ಆಗಿದೆ. ಅವ್ರಿಗೆ ಬಿಟ್ಟು ಯಾರಾದ್ರೂ ಏನಾದ್ರು ಮಾಡ್ಲಿಕ್ಕೆ ಆಗುತ್ತಾ? ಇರೋ ಶಕ್ತಿ ಇರೋದು ಅವರಿಗೆ, ಮಾಸ್ ಲೀಡರ್ ಇರೋದು ಅವರೇ, ಬೇರೆ ಯಾರು? ಅಯ್ಯೋ, ನನ್ನ ಮಗ ಕಡೆಗಣಿಸೋದಿಲ್ಲ ರೀ, ನೀವೇ ಹೇಳ್ಕೊಂಡ್ ತಿರ್ಗೋದಲ್ಲ. ಇದು ಬಸವ ಕಲ್ಯಾಣ ಶಾಸಕ ಬಿ ನಾರಾಯಣರಾವ್ ಅವರ ಹೇಳಿಕೆ. ಸಿದ್ದರಾಮಯ್ಯ ಅವರನ್ನ ಕಡೆಗಣಿಸಿದ್ರೆ ಸರ್ಕಾರ ಉಳಿಯುತ್ತಾ? ಎಲ್ಲಾ ರೀತಿಯಲ್ಲೂ ಕೂಡ ಅವರು ಮಾಸ್ ಲೀಡರ್ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. CLP ಮುಖಂಡರು ಅವರೇ, ಅದರ ಜೊತೆಗೆ ಸಮನ್ವಯ ಸಮಿತಿಯ ಅಧ್ಯಕ್ಷರು ಕೂಡ ಅವರೇ. ಹಾಗಾಗಿ ಒಂದು ವೇಳೆ ಯಾರಾದ್ರೂ ಅವರನ್ನ ಕಡೆಗಣಿಸಿದ್ರೆ ಸರ್ಕಾರ ಉಳಿಯುವ ಪ್ರಶ್ನೆ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಜೊತೆಗೆ ಸರ್ಕಾರ ಉಳಿಯೋದಿಲ್ಲ ಅನ್ನುವಂತಹ ಎಚ್ಚರಿಕೆ ಮಾತನ್ನ ಕೂಡ ಹೇಳಿದ್ದಾರೆ ಬಸವ ಕಲ್ಯಾಣ ಶಾಸಕ ಬಿ ನಾರಾಯಣರಾವ್. ಈ ಒಂದು ಹೇಳಿಕೆ ಈಗ ಸಾಕಷ್ಟು ಚರ್ಚೆಗೆ ಕೂಡ ಕಾರಣ ಆಗಿದೆ. ಶಾಂತಿವನದಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಯಿತು ಅನ್ನೋದನ್ನ ಈ ಒಂದು ಹೇಳಿಕೆಯಿಂದ ಕೂಡ ನಾವು ಗಣನೆಗೆ ತೆಗೆದುಕೊಳ್ಳಬಹುದು. ಯಾವ ರೀತಿಯ ಚರ್ಚೆ ನಡೆದಿದೆ ಅನ್ನೋದನ್ನ ಕೂಡ ಇದರಿಂದ ತಿಳ್ಕೊಳ್ಳಬಹುದು. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಕಡೆಗಣಿಸಿದ್ರೆ ಸರ್ಕಾರ ಉಳಿಯುತ್ತಾ ಅನ್ನುವಂತಹ ಮಾತನ್ನ ಕೇಳಿದ್ದಾರೆ. ಖಡಕ್ ಎಚ್ಚರಿಕೆ, ಖಡಕ್ ವಾರ್ನಿಂಗ್ ಅಂತಾನೆ ಹೇಳಬೇಕಾಗತ್ತೆ. ಇದು ಯಾರ್ಯಾರು ಈ ರೀತಿಯಾದಂತಹ ಇದರ ಹಿಂದೆ ಕೆಲಸಗಳನ್ನ ಮಾಡ್ತಾರೋ ಅವರಿಗೆ ಅಂತ ಹೇಳಿ ಈಗಾಗಲೇ ಬಸವ ಕಲ್ಯಾಣ ಶಾಸಕ ಬಿ ನಾರಾಯಣರಾವ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡಿ ಬಂದಿದ್ದೇವೆ, ಸಿದ್ದರಾಮಯ್ಯ ಅವರು ನಮ್ಮ ಲೀಡರ್ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅವರೇ ನಮ್ಮೆಲ್ಲರಿಗೂ ಕೂಡ ಮಾಸ್ ಲೀಡರ್. ಸರ್ಕಾರ ರಚನೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಮುಂದೆ ನಿಂತು ಸರ್ಕಾರ ರಚಿಸಿದ್ದು ಸಿದ್ದರಾಮಯ್ಯ ಅವರೇ. ಹಾಗಾಗಿ ಒಂದು ವೇಳೆ ಅವರನ್ನ ಯಾರಾದ್ರೂ ಕಡೆಗಣಿಸಿದ್ರೆ ಈ ಸರ್ಕಾರ ಉಳಿಯುತ್ತಾ? ಸಿದ್ದರಾಮಯ್ಯ ಅವರನ್ನ ಯಾರಾದ್ರೂ ಕಡೆಗಣಿಸೋದಕ್ಕೆ ಆಗತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಬಸವ ಕಲ್ಯಾಣ ಶಾಸಕ ಬಿ ನಾರಾಯಣರಾವ್ ಕೇಳಿದ್ದಾರೆ.
ಧರ್ಮಸ್ಥಳದಲ್ಲಿ 12ಕ್ಕೂ ಹೆಚ್ಚು ಶಾಸಕರು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗೋದಕ್ಕೆ ಹೋಗಿದ್ರು. ಅವರ ಆರೋಗ್ಯ ವಿಚಾರಿಸೋದಕ್ಕೆ ಬಂದಿದ್ದೇವೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಎಲ್ಲಾ ಶಾಸಕರುಗಳು ಕೂಡ ಹೇಳಿದ್ದಾರೆ. ಆದ್ರೆ ಒಬ್ಬೊಬ್ಬರು ಮಾತನಾಡ್ತಾ ಈ ಒಂದು ರಾಜಕೀಯ ವಿಚಾರಗಳು ಕೂಡ ಚರ್ಚೆಗೆ ಬಂದಿದೆ ಅನ್ನೋದಂತೂ ಸ್ಪಷ್ಟ. ರಾಜಕೀಯ ವಿಚಾರಗಳೇ ಅಲ್ಲಿ ಚರ್ಚೆ ಆಗಿದ್ದ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ಇದು ಸರ್ಕಾರ ಸಮ್ಮಿಶ್ರ ಸರ್ಕಾರ